ನಾಗವಿನಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೀನು ಸಾಂಬಾರು ಮಾಡೋದು ನಾಟಿ ಸ್ಟೈಲಲ್ಲಿ ನೋಡ್ಬೋದು. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಬೋದು. ನೋಡಿ, ಒಂದೊಂದಾಗಿ ತೋರಿಸ್ತೀನಿ. ಮೀನು ತಗೊಂಡು ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ನೋಡಿ ಮೆಂತ್ಯ, ಒಂದು ಟೊಮೊಟೊ, ನೋಡಿ ಮೀನು ನೀಟಾಗಿ ತೊಳೆದು ಇಟ್ಕೊಂಡು ಹುಣಸೆಹಣ್ಣು, ಜೀರಿಗೆ, ಎಣ್ಣೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಖತ್ತಾಗಿ ಬರುತ್ತೆ ಸಾಂಬಾರು. ನೋಡಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀರಿ. ನಮ್ಮಮ್ಮ ತುಂಬಾ ರುಚಿಯಾಗಿ ಅಡುಗೆ ಮಾಡ್ತಾರೆ, ಅದಕ್ಕೆ ಅಮ್ಮನ ಕೈಯಲ್ಲೇ ಇವತ್ತು ಮೀನು ಸಾರನ್ನ ಮಾಡಿಸ್ತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ. ಅಮ್ಮ ಮಾಡಿದ ಅಡುಗೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳ್ರಿ, ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ಒಣಮೆಣಸಿನ್ಕಾಯಿ ಸೇರಿಸಿದ್ದಾರೆ. ಈಗ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದಾರೆ. ಮೆಂತಿ ಹಾಕ್ಕೊತಾ ಇದ್ದಾರೆ. ಜೀರಿಗೆ, ನೋಡಿ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದಾರೆ, 2 ಸ್ಪೂನು. ಸಾಂಬಾರು ಪುಡಿಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋತಕ್ಕಂಥದ್ದು, ಅದಕ್ಕೆ ನಾನು ಸಾಂಬಾರು ಪುಡಿ ಏನು ಬೇಕೋ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಆದರೂ ಮನೆಯಲ್ಲಿ ಈಗ ಎಕ್ಸ್ಟ್ರಾ ಬೇಕಲ್ವ, ಅದಕ್ಕೋಸ್ಕರ ಮಸಾಲೆಗೋಸ್ಕರ ಇದನ್ನೆಲ್ಲ ಮಾಡ್ಕೊಂಡಿರೋದು. ಪೌಡರ್ ಮಾಡ್ಕೊಳ್ಳೋವಾಗ ಅದಕ್ಕೆ ಏನೆಲ್ಲ ಹಾಕ್ತಾರೆ ಅದನ್ನೆಲ್ಲ ನಾವು ಹಾಕ್ಕೊಂಡಿರ್ತೀವಿ. ನೋಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಕೂಡ ನಾಟಿನೇ. ಎಣ್ಣೆ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋತಕ್ಕಂಥದ್ದು. ನೋಡಿ ಹುಣಸೆಹಣ್ಣು ಹಾಕಿದ್ದಾರೆ. ಈಗ ನೋಡಿ ಸಾಸಿವೆ ಹಾಕ್ಕೊತಾ ಇದ್ದಾರೆ. ಇದು ಮಸಾಲೆ ಎಲ್ಲ ರೆಡಿ ಇದೆ, ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ. ನೋಡಿ ಇದು ಒಗ್ಗರಣೆಗೆ ನೋಡಿ ಕರಿಬೇವು ಹಾಕ್ಕೊಳ್ತಾ ಇದ್ದಾರೆ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಪಟ ಅನ್ನಬೇಕು. ಈಗ ನೋಡಿ ರುಬ್ಬಿರೋತಕ್ಕಂಥ ಮಸಾಲೆನ ಸೇರಿಸ್ಕೊತಾ ಇದ್ದಾರೆ. ನೋಡಿ ಮಸಾಲೆನೇ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬ ಟೇಸ್ಟಿಯಾಗಿದೆ. ಆ ಮಸಾಲೆ ಎಲ್ಲ ಹಾಕ್ತಾಯಿದ್ರೇ ಸ್ಮೆಲ್ಗೆ ಇರೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಮಸಾಲೆ. ನೋಡಿ ಈಗ ಎಲ್ಲ ಕಾಯ್ತಾ ಇದೆ. ನೋಡಿ ಮೀನೆಲ್ಲ ತುಂಬ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಾರೆ. ನೋಡಿ ಈಗ ಮೀನನ್ನು ಸೇರಿಸ್ತಾ ಇದ್ದಾರೆ. ಅಮ್ಮ ಮಾಡಿರೋ ಅಂಥ ಮೀನು ಸಾಂಬಾರು ಏನೇ ಆದ್ರೂ ಊಟ ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೀವು ಕೂಡ ಮಾಡಿಕೊಂಡು ಊಟ ಮಾಡಿ. ಹೇಗೆ ಬಂದಿದೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಹೇಗಿದೆ ಅಂತ ನೀವೊಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನೀಲೋ ಬೇರೆ ರೀತಿ ಅಡುಗೆಗಳು ಬೇಕು ಅಂತ ಯಾರಾದರೂ ಕಮೆಂಟಲ್ಲಿ ಕೇಳಿದ್ರೆ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನೋಡಿ ತುಂಬ ಚೆನ್ನಾಗಿ
ಬಂದಿದೆ. ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಒಂದು ಪ್ಲೇಟ್ ಇದ್ರ ಮೇಲೆ ಕ್ಲೋಸ್ ಮಾಡಿ. ಜಾಸ್ತಿ ಕುದಿಸಂಗೇನೂ ಇಲ್ಲ ಮೀನನ್ನು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಲ್ಲ ರೆಡಿ ಇದೆ, ಕುದೀತಾ ಇದೆ. ನಮಗೆ ಎಷ್ಟು ಬೇಕೋ ಅಷ್ಟೊತ್ತು ಕುದಿಸ್ಕೊಬೋದು. ಜಾಸ್ತಿ ನುಣ್ಣಗಾದರೆ ಚೆನ್ನಾಗಿರಲ್ಲ. ಓಕೆ ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.